ಸೇಮ್ ಅದೇ ಶೆಟ್ರ್ ಹೇಳ್ದಂಗೆ ಇದು ನಾವು ಮಾತಾಡೋಕ್ಕಾಗದೇ ಇರೋಂಥ ಒಂದು ಸೆನ್ಸಿಟಿವ್ ವಿಚಾರ. ಫಸ್ಟ್ ಥಿಂಗ್ ತುಂಬ ನೋವಿನ ಸಂಗತಿ ಏನಂದರೆ ನಮ್ಮ ಸಿನಿಮಾದ ಒಂದು ಸ್ಟ್ರಾಂಗ್ ಪಿಲ್ಲರ್ ನಾವು ಏನು ನಮ್ಮೆಲ್ಲ ಚಿತ್ರರಂಗದಲ್ಲಿರೋ ಎಲ್ಲ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್, ಒಂದು ದೊಡ್ಡ ಆಲದ ಮರದ ಥರ ಇದ್ದಂಥ ದರ್ಶನ್ ಸರ್ ಇವತ್ತು ಸಂಕಷ್ಟದಲ್ಲಿರೋದು ನೋವಿನ ವಿಚಾರ. ಅಲ್ಲಿ ಏನಾಗಿದೆ, ಏನಾಗತ್ತೆ ಅದಕ್ಕೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅದೇ ಅವ್ರ ಸಂಕಷ್ಟದಿಂದ ಆದಷ್ಟು ಬೇಗ ಹೊರಗೆ ಬರಲಿ. ಯಾಕಂದರೆ ತುಂಬ ಸೆನ್ಸಿಟಿವ್ ವಿಚಾರ ಆಗೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ಒಂದು ತಪ್ಪಾಗತ್ತೆ. ಸೊ ಆದಷ್ಟು ಬೇಗ ದರ್ಶನ್ ಸರ್ ಇರೋ ಸಮಸ್ಯೆಯಿಂದ, ಸಂಕಷ್ಟದಿಂದ ಹೊರಗೆ ಬರಲಿ. ಜೊತೆಗೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಲಿ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಜಸ್ಟಿಸ್ ಆಗಲಿ, ಒಳ್ಳೆ ರಿಸಲ್ಟ್ ಸಿಗಲಿ. ಸಿನಿಮಾದಲ್ಲಿ ಇಲ್ಲೇನೋ ಯಾವುದೋ ಒಂದು ಹೀರೋ ಒಂದು ಕಾನ್ಫ್ಲಿಕ್ಟಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಮನಸ್ಸು ಹೇಳ್ತಾ ಇರೋದಿಲ್ಲ, ಇಲ್ಲೇನೋ ಬೇರೆ ಏನೋ ಆಗಿದೆ, ಇನ್ನೇನೋ ಆಗಿರ್ಬೋದಾ ಹಾಗೆ ಅಂತ. ಆ ಥರದ್ದು ನಮ್ಮ ಮನಸ್ಸಲ್ಲಿ ಎಲ್ರಿಗೂ ಹೇಳ್ತಾ ಇದೆ, ಏನೋ ಆಗಿದೆಯೇನೋ, ಹೊಸ ವರ್ಷನ್, ಹೊಸ ಸೈಡ್ ನಮಗೆ ಸಿಗತ್ತೇನೋ ಅನ್ನುವ ಒಂದು ಗುಡ್ ಪಾಸಿಟಿವ್ ರಿಸಲ್ಟು ಅಥವಾ ಪಾಸಿಟಿವ್ ಸೈಟ್ ಕಾಯ್ತಾ ಇದ್ದೀವಲ್ಲ, ಆ ಥರದ್ದು ದೇವ್ರ ದಯೆಯಿಂದ ಸಿಗಲಿ ಆ್ಯಂಡ್ ಎಲ್ಲ ಬೇಗ ಸಾಲ್ವ್ ಆಗಲಿ. ಆ್ಯಂಡ್ ದರ್ಶನ್ ಸರ್ ಅಗತ್ಯ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ತುಂಬ ಅಗತ್ಯ ಇದೆ. ಎಲ್ಲ ರೀತಿಯಲ್ಲೂ ನಿರ್ಮಾಪಕರಿಗೆ, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬ್ಯೂಟರ್ಸ್, ಥಿಯೇಟ್ರ್ಗಳು. ಸೊ ಬೇಗ ವಾಪಸ್ ಬಂದು ಇವಾಗ ನಮ್ಮ ಅಪ್ಪು ಸರ್ ಕೊರತೆನೇ ನೀಗಿಸೋದು ಭಾಳ ಇದಿದೆ. ನಮ್ಮಲ್ಲಿರೋದೇ ವೆರಿ ಫ್ಯೂ ಸ್ಟಾರ್ಸ್. ಅವರೆಲ್ಲರೂ ತುಂಬ ಮುಖ್ಯ. ಯಾಕಂದರೆ ಎಲ್ಲರೂ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ವಿ ನೀಡ್ ಮೋರ್ ಫಿಲ್ಮ್ಸ್, ಸ್ಪೆಷಲಿ ಫ್ರಮ್ ಸ್ಟಾರ್ಸ್. ಸೊ ಹಾಗಾಗಿ ಈ ಬೇಗ ಸಾಲ್ವ್ ಆಗಿ ನಮ್ಮ ಚಿತ್ರರಂಗಕ್ಕೆ ಏನೊಂದು ಗ್ರಹಣ ಇದೆ ಅದು ಬೇಗ ಸಾಲ್ವ್ ಆಗಲಿ ಅನ್ನೋದು ನನ್ನ ಕಡೆಯಿಂದ ನನ್ನ ಸೈಡ್.